ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಗರಿಗೆದೆರದೆ ಈಗ ರಾಜಕೀಯ. ಮೇ ಮೊದಲ ವಾರದಲ್ಲಿ ರಾಜಕೀಯ ಹೈಡ್ರಾಮಾ ಆಗೋದ್ರಲ್ಲಿ ಪಕ್ಕಾ ಅನ್ನುವಂತಹ ಮುನ್ಸೂಚನೆಗಳು ಈಗ ಸಿಗ್ತಾ ಇವೆ. ರಿಸಲ್ಟ್ ಬಂದ ನಂತರ, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಬಿದ್ದ ನಂತರವೇ ರಾಜ್ಯದಲ್ಲಿ ಪಟ್ಟದ ಆಟ ಬಿರುಸು ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಮೇ 6ರ ಬಳಿಕ ದೆಹಲಿಗೆ ರಾಜ್ಯ ರಾಜಕಾರಣ ಶಿಫ್ಟ್ ಆಗುತ್ತೆ. ಹೈಕಮಾಂಡ್ ಅಂಗಳದಲ್ಲಿ ಬಿಗಿಪಟ್ಟು ಹಿಡಿಯೋದಕ್ಕೆ ಡಿಕೆ ಕೂಡ ತಯಾರಿ ನಡೆಸಿದ್ದಾರೆ. ಇನ್ನೊಂದು ಕಡೆ ಸಿಎಂ ಆಪ್ತರು ಕೂಡ ತಮ್ಮದೇ ಆದಂಥ ಒಂದು ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ. ಸೊ ಇದುವರೆಗೂ ಪಂಚರಾಜ್ಯಗಳ ಚುನಾವಣೆ ಮುಗಿಲಿ ಅನ್ನುವ ಬಗ್ಗೆ ಎಲ್ಲರೂ ಕೂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ರು. ಇನ್ನು 29ನೇ ತಾರೀಕು ಕೊನೆಯ ಹಂತದ ಒಂದು ಮತದಾನ ಪ್ರಕ್ರಿಯೆ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತೆ. ಅದಾದ ನಂತರ ಮೇ 4ಕ್ಕೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಬಿದ್ದ ನಂತರವೇ ರಾಜ್ಯ ರಾಜಕೀಯದಲ್ಲೂ ಕೂಡ ಪಟ್ಟದ ಆಟ ಮತ್ತೆ ಬಿರುಸು ಪಡೆದುಕೊಳ್ಳುತ್ತೆ. ಈಗಾಗಲೇ ಒಂದಷ್ಟು ಜನ ನಾಯಕರು ದೆಹಲಿಗೆ ಹೋಗಿ ಬಂದಿದ್ದಾರೆ. ದೆಹಲಿಯಲ್ಲಿ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಿರಿಯ ಮುಖಂಡರಿಗೆ, ಹಿರಿಯ ನಾಯಕರುಗಳಿಗೆ, ಹೈಕಮಾಂಡ್ನ ನಾಯಕರುಗಳಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈಗ ಡಿಕೆ ಪ್ಲಸ್ ಡಿಕೆ ಆಪ್ತರು ಹೇಗೆ ದಾಳವನ್ನು ಉರುಳಿಸ್ತಾರೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅದಕ್ಕೆ ಪ್ರತಿಯಾಗಿ ಸಿಎಂ ಮತ್ತು ಸಿಎಂ ಆಪ್ತರು ಕೂಡ ಪ್ರತಿದಾಳವನ್ನು ಉರುಳಿಸೋದಕ್ಕೆ ಈಗಾಗಲೇ ತಯಾರಿ ಮಾಡಿಕೊಂಡಿದ್ದಾರೆ. ಇತ್ತ ದೆಹಲಿಯಲ್ಲಿ ಡಿಕೆ ಸಹೋದರರು ಬಿಗಿಪಟ್ಟು ಹಿಡಿದಿದ್ದಾರೆ. 1.5 ಗಂಟೆಗಳ ಕಾಲ ಖರ್ಗೆ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ಚರ್ಚೆ ನಡೆದಿದೆ. ಅಧಿಕಾರ ಹಸ್ತಾಂತರ ವಿಚಾರವಾಗಿಯೇ ಈ ಸುದೀರ್ಘ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮೇ ಮೊದಲ ವಾರದಲ್ಲಿ ಹೈಕಮಾಂಡ್ ನಿರೀಕ್ಷೆಯಲ್ಲಿ ಡಿಕೆ ಇದೆ. ಇದಕ್ಕೆ ಪೂರ್ವಭಾವಿಯಾಗಿ ಖರ್ಗೆ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಈಗಾಗಲೇ ಕೊಟ್ಟ ಮಾತಿನ ವಿಷಯವನ್ನ ಈ ಹಿಂದಿನಿಂದಲೂ ಕೂಡ ಅವರು ಪ್ರಸ್ತಾಪಿಸ್ತಾನೆ ಬರ್ತಾ ಇದ್ದಾರೆ. ಜೊತೆಗೆ ಮಾಡಿರೋ ಕೆಲಸಕ್ಕೆ ನಾನು ಕೂಲಿ ಕೇಳ್ತಾ ಇದ್ದೀನಿ ಅನ್ನುವಂಥ ಒಂದು ವಿಚಾರ ಏನಿತ್ತಲ್ಲ, ಅದನ್ನು ಕೂಡ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಇನ್ನೊಂದು ಕಡೆ ಸಿಎಂ ಬಣದಿಂದಲೂ ಕೂಡ ಸರಣಿ ಸಭೆ ಆಗ್ತಾ ಇದೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ ಬುಲಾವ್ ಕೊಟ್ಟರೆ, ನಾವೆಲ್ಲರೂ ಕೂಡ ದೆಹಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದರೆ ಆಗ ಹೇಗಿರಬೇಕು ನಮ್ಮ ನಡೆ ಅನ್ನೋದ್ರ ಬಗ್ಗೆ ಸಿಎಂ ಬಣದಿಂದನೂ ಕೂಡ ತಂತ್ರಗಾರಿಕೆ ನಡೀತಾ ಇದೆ. ಇವತ್ತು ಸಹ ದೆಹಲಿಯಲ್ಲೇ ಬೀಡು ಬಿಡ್ತಾರೆ ಡಿಕೆ ಸಹೋದರರು. ಸೊ ಒಟ್ಟಿನಲ್ಲಿ ಈಗ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ ಕಾಂಗ್ರೆಸ್ನಲ್ಲಿ ಮತ್ತೆ ಪಟ್ಟಕ್ಕಾಗಿ ಈಗ ರಣತಂತ್ರಗಳು ಜೋರಾಗಿ ನಡೀತಾ ಇವೆ ಅನ್ನುವಂಥದ್ದು ಸ್ಪಷ್ಟ. ಡಿಕೆ ಬಣದಿಂದ ಒಂದು ತಂತ್ರವನ್ನು ಹೂಡಿದ್ರೆ ಅದಕ್ಕೆ ಸಿಎಂ ಆಪ್ತರಿಂದಲೂ ಕೂಡ ಒಂದು ಪ್ಲಾನ್ ಬಿ ತಯಾರಿ ನಡೀತಾ ಇದೆ. ಮತ್ತೊಂದು ಸುತ್ತಿನ ಕ್ರಾಂತಿಗೆ ಸಿಎಂ ಬಣ ತೆರೆಮರೆ ಕಸರತ್ತನ್ನು ಆರಂಭಿಸಿದೆ. ಸೆಪ್ಟೆಂಬರ್ನಿಂದ ಆರಂಭವಾಗಿರುವಂಥ ಕ್ರಾಂತಿ ಅದಕ್ಕೆ ಇನ್ನೂ ಕೂಡ ಇತಿಶ್ರೀ ಬಿದ್ದಿಲ್ಲ. ಈಗ ಮೇ ಕ್ರಾಂತಿ ಶುರುವಾಗಿದೆ. ಆಪ್ತ ಅಹಿಂದ ಸಚಿವರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಮನವರಿಕೆ ಮಾಡಿಕೊಡುವಂಥ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇವೆ. ಕಾಂಗ್ರೆಸ್ನಲ್ಲಿ ಈಗ ಪಟ್ಟದ ಆಟ ಮತ್ತೊಮ್ಮೆ ಬಿರುಸು ಪಡೆದುಕೊಳ್ತಾ ಇದೆ. ಯಾಕಂದರೆ ಇದುವರೆಗೂ ಸಿದ್ದರಾಮಯ್ಯ ಎಲ್ಲೂ ಕೂಡ ಬಹಿರಂಗವಾಗಿ ಈ ವಿಚಾರವಾಗಿ ಮಾತನಾಡಿಲ್ಲ, ಅಥವಾ ಅವರ ಆಪ್ತರನ್ನು ತೆಗೆದಂಥ ವಿಚಾರ, ಸೊ ಅವರನ್ನು ಪಕ್ಷದಿಂದ ಉಚ್ಚಾಟನೆಗೊಳಿಸಿದ್ದು, ಅವ್ರನ್ನ ರೆಸಿಗ್ನೇಷನ್ ಕೊಡಿಸಿದ್ದು, ಇದೆಲ್ಲವೂ ಕೂಡ ವಿಚಾರವಾಗಿ ಸಿಎಂ ಎಲ್ಲೂ ಕೂಡ ಮಾತಾಡಿಲ್ಲ ಬಹಿರಂಗವಾಗಿ. ಸೊ ಅವರ ಮೌನದಿಂದಾಗಿ ಸ್ವಲ್ಪ ಗೊಂದಲ ಉಂಟಾಗಿರುವಂಥದ್ದು ಸತ್ಯ. ಇಲ್ಲಿ ಪಕ್ಷದಲ್ಲಿ ಕೆಲವೊಂದಷ್ಟು ಜನ ಅವರ ಆಪ್ತ ಸಚಿವರು ಯಾಕೆ ಸಿಎಂ ಮೌನವಾಗಿದ್ದಾರೆ, ಕೆಲವೊಂದಷ್ಟು ಜನ ಹೇಳ್ತಾರೆ ಇಲ್ಲ ಅವರು ಸಿಎಂ ಮೌನವಾಗಿದ್ದಾರೆ ಅಂತ ಹೇಳಿದ್ರೆ ಅವರೇನು ವೀಕ್ ಅಂತ ಅನ್ಕೋಬೇಡಿ, ಅವರು ಟೈಮ್ ಬಂದಾಗ ಮಾತಾಡ್ತಾರೆ ಅಂತ ಹೇಳ್ತಾರೆ. ಹೈಕಮಾಂಡ್ ಮುಂದೆ ಅಹಿಂದ ಅಸ್ತ್ರಕ್ಕೆ ಸಿಎಂ ಬಣ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದೆ. ಒಂದು ವೇಳೆ ನಾಯಕತ್ವ ಬದಲಾವಣೆಯ ಪ್ರಸ್ತಾಪ ಬಂದರೆ ಅಹಿಂದ ನಾಯಕರಲ್ಲಿ ಒಬ್ಬರ ಹೆಸರು ಪ್ರಸ್ತಾಪಿಸಬೇಕು. ಯಾವುದೇ ಕಾರಣಕ್ಕೂ ಡಿಕೆಗೆ ಪಟ್ಟ ಕಟ್ಟಬಾರ್ದು, ಬದಲಾಗಿ ಅಹಿಂದ ನಾಯಕರಲ್ಲೇ ಯಾರಾದರೂ ಒಬ್ಬರು ಆಗಬೇಕು ಸಿಎಂ. ಅದರಲ್ಲೂ ಪರಮೇಶ್ವರ್ ಅವರ ಹೆಸರು ಸೂಚಿಸುವಂತೆ ಕೆಲವೊಂದಷ್ಟು ಜನ ನಾಯಕರುಗಳು ಆಗ್ರಹಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಈ ವಿಚಾರವಾಗಿ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಪಟ್ಟ ಬದಲಾವಣೆ ಆಗಬೇಕು, ಸಿಎಂ ಅವರ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ಚೇಂಜ್ ಮಾಡಿ ಬೇರೆ ಇನ್ಯಾರನ್ನಾದರೂ ತರಬೇಕು ಅನ್ನುವಂಥದ್ದಿದ್ರೆ ಅದು ಡಿಕೆ ಶಿವಕುಮಾರ್ ಅವರು ಆಗಿರಬಾರ್ದು, ಬದಲಾಗಿ ಮತ್ತೊಬ್ಬ ಅಹಿಂದ ನಾಯಕನಿಗೆ ಪಟ್ಟ ಕಟ್ಟಬೇಕು ಅನ್ನುವಂಥ ಒಂದು ಸಂಪೂರ್ಣ ಲೆಕ್ಕಾಚಾರವನ್ನು ಈಗ ಸಿಎಂ ಆಪ್ತ ಬಣದಿಂದ ಈಗ ನಡೆದಿದೆ. ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆಗೆ ಚರ್ಚೆ ಮಾಡಿ ಈ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ನಿಲುವು ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು, ಮಾತುಕತೆಗಳು ನಡೀತಾ ಇವೆ.